ನಾವು ಇವತ್ತಿನ ವಿಡಿಯೋದಲ್ಲಿ ಎಡ್ವರ್ಡ್ ಅಲ್ಬಿಸ್ ಅವರು ಬರೆದಿರುವಂತಹ ಫೇಮಸ್ ಅಬ್ಸರ್ಡ್ ಪ್ಲೇ ದ ಝೂ ಸ್ಟೋರಿನ ಡಿಸ್ಕಸ್ ಮಾಡೋಣ. ಎಡ್ವರ್ಡ್ ಆಲ್ಬಿ ಅವರು ಮೇಜರ್ ಅಮೆರಿಕನ್ ಪ್ಲೇ ರೇಟ್ ಆಗಿರ್ತಾರೆ. ಸೊ ಈಸ್ ಫೇಮಸ್ ಫಾರ್ ಬೋಲ್ಡ್ ಥಾಟ್ ಪ್ರೊವೋಕಿಂಗ್ ಡ್ರಾಮಾಸ್. ಅವರು ಬರ್ತಿರುವಂಥ ಡ್ರಾಮಾಸ್ ಅಥವಾ ಪ್ಲೇಸ್ ಏನಿದೆ ತುಂಬ ಥಾಟ್ ಪ್ರೊವೋಕಿಂಗ್ ಆಗಿರುತ್ತೆ. ಓಕೆ, ಇವರನ್ನು ತುಂಬ ಲೀಡಿಂಗ್ ವೆರಿ ಪಾಪ್ಯುಲರ್ ಮಾಡರ್ನ್ ಥಿಯೇಟರಲ್ಲಿ ಇವರು ಅಸೋಸಿಯೇಟ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ದ ಥಿಯೇಟರ್ ಆಫ್ ಅಬ್ಸರ್ಡ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಓಕೆ, ಸೊ ಹಿ ವಾಸ್ ಪರ್ಟಿಕ್ಯುಲರ್ಲಿ ಅಸೋಸಿಯೇಟೆಡ್ ವಿತ್ ಥಿಯೇಟರ್ ಆಫ್ ಅಬ್ಸರ್ಡ್. ಸೊ ಇದು ಗ್ರೂಪ್ ಆಫ್ ರೈಟರ್ಸ್ ಇರ್ತಾರೆ. ಸೊ ಅವರು ಅಬ್ಸರ್ಡ್ ಪ್ಲೇಸನ್ನು ಬರಿತಾ ಇರ್ತಾರೆ. ಸೊ ಇವರು ಬೇಸಿಕಲಿ ಥಿಯೇಟರ್ ಆಫ್ ಅಬ್ಸರ್ಡಿಗೋಸ್ಕರ ಇದು ಪ್ಲೇನ ಬರೆದಿರ್ತಾರೆ. ಸೊ ಥಿಯೇಟರ್ ಆಫ್ ಅಬ್ಸರ್ಡ್ ಏನು ಅಬ್ಸರ್ಡಿಟಿ ಅಥವಾ ಮೀನಿಂಗ್ಲೆಸ್ನ ಇಲ್ಲಿ ಆ ಪ್ಲೇ ಮೂಲಕ ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಟ್ ಎಕ್ಸ್ಪ್ಲೋರ್ಸ್ ಹ್ಯೂಮನ್ ಲೋನ್ಲಿನೆಸ್, ಕನ್ಫ್ಯೂಷನ್, ಬ್ರೇಕ್ ಡೌನ್ ಆಫ್ ಕಮ್ಯುನಿಕೇಷನ್ಸ್. ಸೊ ಇದನ್ನೆಲ್ಲ ಇದರಲ್ಲಿ ಪೋರ್ಟ್ರೇ ಮಾಡಿರ್ತಾರೆ. ಸೊ ಹಿ ವಾಸ್ ಬೇಸಿಕಲಿ ಅವ್ರ ಪರ್ಸ್ನಲ್ ಲೈಫು ತುಂಬ ಡಿಸ್ಟರ್ಬಿಂಗ್ ಆಗಿರುತ್ತೆ. ಸೊ ಹಿ ವಾಸ್ ಅಡಾಪ್ಟೆಡ್ ಬೈ ಅ ವೆಲ್ತಿ ಫ್ಯಾಮಿಲಿ ಅಂತ ಹೇಳ್ತಾರೆ, ವೇರ್ ಹಿ ಡೆವಲಪ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಪ್ಲೇಸ್ ಆ್ಯಂಡ್ ಇನ್ ದ ಥಿಯೇಟರ್, ಆಲ್ ದಿಸ್ ಥಿಂಗ್ಸ್. ಸೊ ಯಾವಾಗ ಇವರು ಇವ್ರ ಪರ್ಸ್ನಲ್ ಲೈಫ್ ಏನಿರುತ್ತೆ ತುಂಬ ಡಿಸ್ಟರ್ಬಿಂಗ್ ಇರುತ್ತೆ. ಸೊ ಇವ್ರನ್ನ ಅಡಾಪ್ಟ್ ಮಾಡ್ತಾರೆ, ಒಂದು ವೆಲ್ತಿ ಫ್ಯಾಮಿಲಿ ಅಡಾಪ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಅಲ್ಲಿಂದ ಅವರಿಗೆ ಥಿಯೇಟರು ಮತ್ತು ಪ್ಲೇಸಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮತ್ತು ಇವ್ರ ಪ್ಲೇಸಲ್ಲಿ ನಾವು ನೋಡ್ಬೋದು ಟ್ರಬಲ್ಡ್ ರಿಲೇಷನ್ಶಿಪ್ಸನ್ನು ತೋರಿಸಿರ್ತಾರೆ. ಎಸ್ಪೆಷಲಿ ಹಿ ಹ್ಯಾಸ್ ಎ ಟ್ರಬಲ್ ರಿಲೇಷನ್ಶಿಪ್ ವಿತ್ ಇಸ್ ಪೇರೆಂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ವಿಚ್ ಪರ್ಸ್ನಲ್ ಕಾನ್ಫ್ಲಿಕ್ಟ್ಸ್ ಏನಾಗಿದೆ ಅವ್ರ ವರ್ಕ್ಸಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ಶೋಸ್ ಆನ್ ಸ್ಟ್ರೈನ್ ರಿಲೇಷನ್ಶಿಪ್ ಆ್ಯಂಡ್ ಎಮೋಷನಲ್ ಟೆನ್ಷನ್ಸ್ ಮನುಷ್ಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ಈ ಪ್ಲೇಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ ಹಾಗಾದರೆ ಅವರು ಫೇಮಸ್ ಪ್ಲೇಸ್ ಯಾವ್ದು, ಓಕೆ, ಫೇಮಸ್ ವರ್ಕ್ಸ್ ಯಾವುದು ಅಂತ ಹೇಳಿದ್ರೆ, ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವುಲ್ಫ್. ಸೊ ಇಟ್ ಈಸ್ 1962 ಅಲ್ಲಿ ಬರೆದಿದ್ದಾರೆ. ಓಕೆ, ಇಸ್ ಮೋಸ್ಟ್ ಫೇಮಸ್ ಪ್ಲೇ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಅಂದರೆ ಟ್ರಬಲ್ ಮ್ಯಾರೇಜ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ದಟ್ ಈಸ್ ದ ಝೂ ಸ್ಟೋರಿ 1959 ಪಬ್ಲಿಷ್ ಆಗಿದೆ. ಸೊ ಇದು ಒನ್ ಆ್ಯಕ್ಟ್ ಪ್ಲೇ ಆಗಿರುತ್ತೆ ಅಬೌಟ್. ಸೊ ಈ ಪ್ಲೇ ಯಾವುದ್ರ ಬಗ್ಗೆ ಹೇಳುತ್ತೆ ನಮಗೆ? ಐಸೋಲೇಷನ್ ಮತ್ತು ಹ್ಯೂಮನ್ ಕನೆಕ್ಷನ್ಸ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಪ್ಲೇ ಈಸ್ ಎ ಡೆಲಿಕೇಟ್ ಬ್ಯಾಲೆನ್ಸ್ 1966. ಇದು ಪುಲಿಟ್ಜರ್ ಪ್ರೈಸನ್ನು ತಗೊಂಡಿದೆ. ನೆಕ್ಸ್ಟ್ 3 ಟಾಲ್ ವುಮೆನ್ಸ್ 1994 ಪಬ್ಲಿಷ್ ಆಗಿದೆ. ಸೊ ಈ ನಾವೆಲ್ ಅಥವಾ ಈ ವರ್ಕ್ಗೂ ಸಹ ಏನಾಗಿದೆ, ಪುಲಿಟ್ಜರ್ ಪ್ರೈಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಅವ್ರ ಅಚೀವ್ಮೆಂಟ್ಸ್ ನೋಡಿದರೆ ಹಿ ಹ್ಯಾಸ್ ಒನ್ 3 ಪುಲಿಟ್ಜರ್ ಪ್ರೈಸ್ 3 ಸಲ ಅವರಿಗೆ ಸಿಕ್ಕಿದೆ ಫಾರ್ ಹಿಸ್ ಡ್ರಾಮಾಸ್. ಓಕೆ, ನೆಕ್ಸ್ಟ್ ಸ್ಪೆಷಲ್ ಟೋನಿ ಅವಾರ್ಡು ಸಹ ಸಿಕ್ಕಿದೆ. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸು ಸಹ ಅವರಿಗೆ ಸಿಗ್ತಾ ಹೋಗಿದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಲೈಫ್ ಆಫ್ ರೈಟರ್ ಆ್ಯಂಡ್ ಹಿಸ್ ಅಚೀವ್ಮೆಂಟ್ ಆ್ಯಂಡ್ ಹಿಸ್ ಫೇಮಸ್ ವರ್ಕ್ಸ್ ಅಂತ ಹೇಳ್ಬೋದು. ಸೊ ಟೈಟಲನ್ನು ಅಂಡರ್ಸ್ಟ್ಯಾಂಡ್ ದ ಟೈಟಲನ್ನು ಅರ್ಥ ಮಾಡ್ಕೊಳ್ಳೋಣ. ದ ಝೂ ಸ್ಟೋರಿ. ಸೊ ಇಲ್ಲಿ ಝೂ ಅನ್ನೋದು ಇಲ್ಲಿ ಸಿಂಬಾಲಿಕಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಝೂ ಅಂತ ಹೇಳಿದರೆ ಒಂದು ಇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ಈಸ್ ಟೆಲಿಂಗ್ ದ ಸೊಸೈಟಿ. ಓಕೆ, ವೇರ್ ಪೀಪಲ್ ಆರ್ ಟ್ರ್ಯಾಪ್ಡ್. ಓಕೆ, ಪೀಪಲ್ ಏನಾಗಿದ್ದಾರೆ, ಅವರು ಟ್ರ್ಯಾಪ್ ಆಗಿದ್ದಾರೆ. ಸೊ ಇನ್ವಿಸಿಬಲ್ ಕೇಜಸ್. ಸೊ ದೇ ಹ್ಯಾವ್ ಬೀನ್ ಟ್ರ್ಯಾಪ್ಡ್ ಇನ್ ಇನ್ವಿಸಿಬಲ್, ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಓಕೆ, ಅನ್ಏಬಲ್ ಟು ಫಾರ್ಮ್ ರಿಯಲ್ ಕನೆಕ್ಷನ್ಸ್ ಜಸ್ಟ್ ಲೈಕ್ ಅನಿಮಲ್ಸ್ ಸಪ್ರೇಟೆಡ್ ಇನ್ ಎನ್ಕ್ಲೋಷರ್. ಸೊ ಇಲ್ಲಿ ಮನುಷ್ಯರನ್ನ ಇದು ಹೇಳುತ್ತೆ, ಅಂದರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಎಲ್ಲರೂ ಜೊತೆಯಲ್ಲಿದ್ರೂ ಸಹ ಅವರು ಡಿಸ್ಕನೆಕ್ಷನ್ಸ್ ಇದೆ. ಸೊ ದೇ ಹ್ಯಾವ್ ಬೀನ್ ಡಿಸ್ಕನೆಕ್ಟೆಡ್, ಸಪ್ರೇಟೆಡ್, ಬಟ್ ನಾಟ್ ಲಿವಿಂಗ್ ಹ್ಯಾಪಿಲಿ. ಓಕೆ, ಸೊ ಲೈಕ್ ದಿಸ್ ಏನು ಈ ಝೂನ ಈ ಸಿಂಬಾಲಿಕ್ ಟೈಟಲನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಓಕೆ, ಸೊ ದ ಮೇಜರ್ ಕ್ಯಾರೆಕ್ಟರ್ಸ್ ಆರ್ ದ ಪೀಟರ್ ಆ್ಯಂಡ್ ಜೆರಿ. ಸೊ ಇಬ್ಬರೇ ಕ್ಯಾರೆಕ್ಟರ್ ಇರೋದು ಇಲ್ಲಿ. ಓಕೆ, ದ ಪೀಟರ್. ಸೊ ಇವನು ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಆಗಿರ್ತಾನೆ. ಸೊ ಬಿಲಾಂಗ್ಸ್ ಟು ಮಿಡಲ್ ಕ್ಲಾಸ್ ಆ್ಯಂಡ್ ಹೀಸ್ ವರ್ಕಿಂಗ್ ಆ್ಯಸ್ ಎ ಪಬ್ಲಿಷಿಂಗ್ ಎಕ್ಸಿಕ್ಯೂಟಿವ್ ಇನ್ ಬುಕ್ಸ್ ಪಬ್ಲಿಷಿಂಗ್ ಇರುತ್ತೆ. ಸೊ ಆ ಪಬ್ಲಿಷಿಂಗ್ ಕಂಪ್ನಿ ಅಥವಾ ಪಬ್ಲಿಷಿಂಗ್ ಎಕ್ಸಿಕ್ಯೂಟಿವ್ ಆಗಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಲಿವ್ಸ್ ಎ ವೆರಿ ಕಂಫರ್ಟಬಲ್ ಲೈಫ್. ಒಂದು ಕಾಮನ್ ಮ್ಯಾನ್ ಹೇಗೆ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ, ಆ ರೀತಿ ಅವರು ಲೈಫನ್ನ ಲೀಡ್ ಮಾಡ್ತಿರ್ತಾರೆ. ಸೊ ರೂಟೀನ್ ಲೈಫ್ ವಿತ್ ಈಸ್ ವೈಫ್, ಚಿಲ್ಡ್ರನ್, ಪೆಟ್ಸ್. ಸೊ ಹಿ ಹ್ಯಾಸ್ ಎ ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ, ಪೆಟ್ಸ್. ಓಕೆ, ಮೆಟೀರಿಯಲ್ ಪೊಸೆಷನ್. ಓಕೆ, ಎಲ್ಲ ರೀತಿ ಅವನಿಗೆ ಸೌಲಭ್ಯ ಇದೆ. ಬೇಸಿಕ್ ನೀಡ್ಸ್ ಅಂದರೆ ಫುಲ್ ಕಂಪ್ಲೀಟ್ಲಿ ಹಿ ಲೀಡಿಂಗ್ ಅ ಕಂಫರ್ಟಬಲ್ ಲೈಫ್ ಅಂತ ಹೇಳ್ಬೋದು. ಸೊ ಹಿ ರೆಪ್ರೆಸೆಂಟ್ ಸ್ಟೆಬಿಲಿಟಿ. ಬಟ್ ಎಲ್ಲ ಇದ್ರೂ ಸಹ ಅವನು ಖುಷಿಯಾಗಿರಲ್ಲ ಇದರಲ್ಲಿ. ಓಕೆ, ಇನ್ ದಿಸ್ ನಾವೆಲ್ ಹಿ ಹ್ಯಾಸ್ ಎವ್ರಿ ಮೆಟೀರಿಯಲ್ ಪೊಸೆಷನ್ಸ್ ಇರುತ್ತೆ ಅವನ ಹತ್ರ. ಓಕೆ, ಸೊ ಒಂದು ಏನು ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ತಾರೆ, ಆ ರೀತಿ ಇರುತ್ತೆ. ಬಟ್ ಸ್ಟಿಲ್ ಅವನು ಏನು ಅಂತ ಹೇಳಿದ್ರೆ ಎಮೋಷ್ನಲ್ ಎಂಪ್ಟಿನೆಸ್ ಕಾಣಿಸುತ್ತೆ ಅವನಲ್ಲಿ. ಸೊ ಎಮೋಷ್ನಲ್ ಕನೆಕ್ಷನ್ಸ್ ಇರಲ್ಲ, ಅಟ್ಯಾಚ್ಮೆಂಟ್ಸ್ ಇರಲ್ಲ. ಓಕೆ, ಬಟ್ ಹೀ ಈಸ್ ನಾಟ್ ಲಿವಿಂಗ್ ಅ ಲೈಫ್ ಪೀಸ್ಫುಲ್. ಅವನಿಗೆ ಎಲ್ಲ ಇದೆ, ಅವನ ಹತ್ರ ದುಡ್ಡಿದೆ, ಹಣ ಇದೆ, ಸಂಪತ್ತಿದೆ, ಎಲ್ಲ ಇದೆ. ಆದರೂ ಸಹ ಅವನ ಲೈಫಲ್ಲಿ ಖುಷಿ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋದನ್ನು ಇಲ್ಲಿ ಪೀಟರ್ ಮೂಲಕ ಈ ಕ್ಯಾರೆಕ್ಟರ್ ಮೂಲಕ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರ್ ಬರೋದೇ ಜೆರಿ. ಸೊ ನಾವು ಈ ಕ್ಯಾರೆಕ್ಟರ್ನ ಮೋಸ್ಟ್
ಅಬ್ಸರ್ಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಜೆರಿ ಎ ಲೋನ್ಲಿ, ಸೊ ಜೆರಿ ಈಸ್ ಎ ಲೋನ್ಲಿ ಪರ್ಸನ್, ತುಂಬ ಒಂಟಿಯಾಗಿರ್ತಾನೆ, ಸೋಷಿಯಲಿ ಏಲಿಯನೇಟೆಡ್. ಸೊ ಈ ವಾಸ್ ನಾಟ್ ಸೋಷಿಯಲಿ ಅವೈಲೇಬಲ್, ಹಿ ಡಸಂಟ್ ಲೈಕ್ ಟು ಸ್ಪೆಂಡ್ ಟೈಮ್ ವಿತ್ ಪೀಪಲ್. ತುಂಬ ಸೋಷಿಯಲಿ ಸಮಾಜದಲ್ಲಿ ಅಷ್ಟು ಹೊಂದ್ಕೊಂಡಿಲ್ಲ ಅವನು. ಓಕೆ, ಸೊ ಹಿ ಟ್ರೈ ಟು ಲಿವ್ ಲೋನ್ಲಿ ಆ್ಯಂಡ್ ಹಿ ವಾಸ್ ಸೆಕ್ಲೂಡೆಡ್ ಹಿಮ್ಸೆಲ್ಫ್ ಫ್ರಮ್ ದ ಸೊಸೈಟಿಯಿಂದ ತುಂಬ ದೂರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ್ಯಂಡ್ ಹೂ ಲಿವ್ಸ್ ಇನ್ ಅ ಬೋರ್ಡಿಂಗ್ ಹೌಸ್, ಯಾವುದೋ ಒಂದು ಚಿಕ್ಕ ರೂಮ್ ಮಾಡ್ಕೊಂಡು ಅಪಾರ್ಟ್ಮೆಂಟಲ್ಲಿ ಅವನು ಇರ್ತಾ ಇರ್ತಾನೆ. ಆ್ಯಂಡ್ ಹಿ ಈಸ್ ವೆರಿ ಡೆಸ್ಪರೇಟ್ ದಟ್ ಮೀನಿಂಗ್ ಫುಲ್ ಹ್ಯೂಮನ್ ಕನೆಕ್ಷನ್ಸ್. ಸೊ ಅವನಿಗೆ ಒಂದು ಏನೋ ಮೀನಿಂಗ್ಫುಲ್ ಇಲ್ಲ ಇದು ಹ್ಯೂಮನ್ ಕನೆಕ್ಷನ್ಸಲ್ಲಿ ಅನ್ನೋದು ಅವನಿಗೆ ಗೊತ್ತಾಗ್ತಿರುತ್ತೆ. ಸೊ ಹಿ ವಾಸ್ ವೆರಿ ಅಪ್ಸೆಟ್ ಫ್ರಮ್ ದ ಲೈಫ್ and he is very sad and he was very lonesome, and he thinks that life is meaningless, we are just existing ಅಂತ ಇಲ್ಲಿ ಅವನು ಈ ಕ್ಯಾರೆಕ್ಟರ್ ಮೂಲಕ ಹೇಳ್ಬೋದು. ಸೊ ಇಲ್ಲಿ ಇಬ್ಬರು ಕ್ಯಾರೆಕ್ಟರಲ್ಲೂ ನಾವು ಅಬ್ಸರ್ಡ್ನೆಸ್ಸನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಂಡು, ಇವನು ಎಲ್ಲ ಇದ್ರೂ ಸಹ ಅವನು ಲೈಫ್ ಏನು ಸಮ್ ಎಂಪ್ಟಿನೆಸ್ ಇದೆ, ಸೊ ಇವನ ಹತ್ರ ಏನೂ ಇಲ್ಲ, ಆದ್ರೂ ಸಹ ಅವನು ಸಹ ಅದೇ ರೀತಿ ಫೀಲ್ ಮಾಡ್ತಾ ಇರ್ತಾನೆ. ಸೊ ದಿಸ್ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಿ ಪ್ಲೇಯರ್. ಸೊ ದೀಸ್ ಆರ್ ದಿ ಮೇನ್ ಕ್ಯಾರೆಕ್ಟರ್ ಆಫ್ ದಿ ಪ್ಲೇ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ಲೇದು ಸೆಟ್ಟಿಂಗ್ ನೋಡಬೇಕಾದ್ರೆ, ಸೊ ಈ ಪ್ಲೇ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ದಿಸ್ ಪ್ಲೇ ಟೇಕ್ಸ್ ಪ್ಲೇಸ್ ಆನ್ ಸಂಡೇ ಆಫ್ಟರ್ನೂನ್. ಓಕೆ, ಸಂಡೇ ಇರುತ್ತೆ, ಮತ್ತು ಮಧ್ಯಾಹ್ನ ಟೈಮ್ ಇರುತ್ತೆ, ಸೆಂಟ್ರಲ್ ಪಾರ್ಕ್ ಇರುತ್ತೆ. ಸೊ ನ್ಯೂಯಾರ್ಕ್ ಸಿಟಿ ಇರುತ್ತೆ, ಅಲ್ಲಿ ಸೆಂಟ್ರಲ್ ಪಾರ್ಕ್. ಸೊ ಯಾವ ದಿನ ಇರುತ್ತೆ, ಅದು ಸಂಡೇ ಇರುತ್ತೆ. ಸೊ ಆ ಟೈಮಲ್ಲಿ ಒಂದೇ ದಿನ ನಡೆಯುವಂಥ ಒಂದು ಶಾರ್ಟ್ ಟೈಮ್ ಪೀರಿಯಡ್ಗೆ ನಡೆಯುವಂಥ ಪ್ಲೇ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಅ ಸಂಡೇ ಆಫ್ಟರ್ನೂನ್ ಆ್ಯಂಡ್ ಇಟ್ ಈಸ್ ಇನ್ ಸೆಂಟ್ರಲ್ ಪಾರ್ಕ್ ದಟ್ ಈಸ್ ಸಿಚುವೇಟೆಡ್ ಇನ್ ನ್ಯೂಯಾರ್ಕ್ ಸಿಟಿ ಅಂತ ಹೇಳ್ಬೋದು. ದ ಎಂಟರ್ ಆ್ಯಕ್ಷನ್ ಅನ್ಫೋಲ್ಡ್ಸ್ ಆನ್ ಎ ಸಿಂಗಲ್ ಪಾರ್ಕ್ ಬೆಂಚ್. ಕೇವಲ ಎಲ್ಲ ಪ್ಲೇ ಕೂಡ ಅಲ್ಲೇ ನಡೆಯುತ್ತೆ. ಓಕೆ, ಒಂದು ಸಿಂಗಲ್ ಪಾರ್ಕ್ ಇರುತ್ತೆ, ಸೊ ಒಂದು ಪಾರ್ಕ್ ಇರುತ್ತೆ, ಒಂದು ಬೆಂಚ್ ಇರುತ್ತೆ. ಸೊ ದಿಸ್ ಈಸ್ ದ ಸೆಟ್ಟಿಂಗ್ ಆಫ್ ದ ಪ್ಲೇ. ಸೊ ಇದು ಏನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ, ಐಸೋಲೇಷನ್ ಆ್ಯಂಡ್ ಹ್ಯೂಮನ್ ಡಿಸ್ಕನೆಕ್ಷನ್ ಈವನ್ ಇನ್ ಎ ಕ್ರೌಡೆಡ್ ಸಿಟಿ. ಸೊ ಕ್ರೌಡೆಡ್ ಸಿಟಿ, ಎಲ್ಲ ಕ್ರೌಡೆಡ್ ಪೀಪಲ್ ಇದ್ದಾರೆ, ಅಂದರೆ ತುಂಬ ಜನ ಇದ್ರೂ ಸಹ ಆ ಒಂಟಿತನ ಕಾಡುತ್ತಲ್ಲ, ಫೀಲಿಂಗ್ ಐಸೋಲೇಷನ್, ಓಕೆ, ಎಂಪ್ಟಿನೆಸ್ ಅಥವಾ ಐಸೋಲೇಟೆಡ್, ಈ ರೀತಿ ಫೀಲಿಂಗ್ಸ್ ಇರುತ್ತೆ. ಸೊ ಅದನ್ನು ತೋರಿಸೋದಕ್ಕೋಸ್ಕರ ಅವರು ಆ ಸೆಟ್ಟಿಂಗ್, ಆ ಲೊಕೇಶನ್ನ ಚೂಸ್ ಮಾಡಿರ್ತಾರೆ. ಓಕೆ, ದ ನೆಕ್ಸ್ಟ್ ಈಸ್, ಸೊ ಪ್ಲೇ ಸ್ಟಾರ್ಟ್ ಆಗುತ್ತೆ. ದ ಫಸ್ಟ್ ಆ್ಯಕ್ಟಲ್ಲಿ ನೋಡ್ಬೋದು, ದ ಎನ್ಕೌಂಟರ್, ದ ಪ್ಲೇ ಬಿಗಿನ್ಸ್ ವಿತ್ ಪೀಟರ್ ಸಿಟ್ಟಿಂಗ್ ಆನ್ ಎ ಬೆಂಚ್ ರೀಡಿಂಗ್. ಸೊ ಇಲ್ಲಿ ಕ್ಯಾರೆಕ್ಟರ್, ಒಂದು ಮೇಜರ್ ಕ್ಯಾರೆಕ್ಟರ್ ಹೇಳಿದ್ವಲ್ಲ ಫಸ್ಟಿಗೆ, ಅದೇ ಪೀಟರ್. ಅವನು ಏನು ಮಾಡ್ತಾ ಇದ್ದಾನೆ, ಬೆಂಚ್ ಮೇಲೆ ಕುತ್ಕೊಂಡು ಏನು ಮಾಡ್ತಿದ್ದಾನೆ, ಓದ್ತಾ ಇದ್ದಾನೆ. ಹಿ ವಾಸ್ ರೀಡಿಂಗ್ ಸಮಥಿಂಗ್. ಓಕೆ, ಸೊ ಅದೇ ಟೈಮಲ್ಲಿ ಅವನು ಸುಮ್ಮನೆ ಪಾರ್ಕಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಓದ್ಕೊಂಡು ಕುತ್ಕೊಂಡಿದ್ದಾನೆ. ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ, ಜರಿ ಬರ್ತಾನೆ. ಸೊ ಜರಿ ಎಂಟರ್ಸ್ ಆ್ಯಂಡ್ ಅನೌನ್ಸ್. ಸೊ ಅವ್ನು ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾನೆ, ಏನಂತ ಹೇಳಿದರೆ, ಐ ಹ್ಯಾವ್ ಬೀನ್ ಟು ದ ಝೂ ಅಂತ ಹೇಳ್ತಾನೆ. ಸೊ ಹಿ ಸೇಸ್ ದಟ್ ಐ ಹ್ಯಾವ್ ಬೀನ್ ಟು ದ ಝೂ. ಬಟ್ ಇವರಿಬ್ಬರು ಪರಿಚಯ ಇಲ್ಲ, ದೇ ಆರ್ ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್. ಅವರು ಯಾವುದೇ ರೀತಿ ಪರಿಚಯ ಇರಲ್ಲ. ಅವ್ನು ಸುಮ್ಮನೆ ಓದ್ಕೊಂಡು ಕುತ್ಕೊಂಡಿರ್ತಾನೆ, ಜರಿ ಬರ್ತಾನೆ. ಸೊ ಹಿ ನೆವರ್ ಇಂಟ್ರಡ್ಯೂಸ್ ಹಿಮ್ಸೆಲ್ಫ್ ಆ್ಯಂಡ್ ಹಿ ನೆವರ್ ಗ್ರೀಟ್ಸ್ ಹಿಮ್. ಅವ್ನು ಗ್ರೀಟಿಂಗ್ಸು ಮಾಡಲ್ಲ ಅಥವಾ ಅವ್ನು ಪರಿಚಯನೂ ಮಾಡ್ಕೊಡಲ್ಲ. ಸೊ ಸಿಂಪ್ಲಿ ಬಂದು ಏನು ಹೇಳ್ತಾನೆ, ಐ ಹ್ಯಾವ್ ಬೀನ್ ಟು ದ ಝೂ ಅಂತ ಇಲ್ಲಿ ಹೇಳ್ತಾನೆ. ಸೊ ದಿಸ್ ಈಸ್ ದ ಸ್ಟ್ರೇಂಜ್ ಓಪನಿಂಗ್ ಆಫ್ ದಿ ಪ್ಲೇ ಅಂತ ಇಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಇಮಿಡಿಯೇಟ್ಲಿ ಏನು ಮಾಡುತ್ತೆ, ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ. ಸೊ ವೈ ಹಿ ಈಸ್ ಸೇಯಿಂಗ್ ಲೈಕ್ ದಿಸ್, ವೈ ಹಿ ಈಸ್ ಟೆಲ್ಲಿಂಗ್ ಟು ಪೀಟರ್ ಅನ್ನೋದು ಒಂದು ಕ್ಯೂರಿಯಾಸಿಟಿನ ನಮ್ಮಲ್ಲಿ ಬರೋ ರೀತಿ ಮಾಡುತ್ತೆ. ಸೊ ಜರಿ ಸ್ಟಾರ್ಟ್ಸ್ ಕಾನ್ವರ್ಸೇಷನ್. ಓಕೆ, ಅವನು ಜರಿ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡ್ತಾನೆ ಪೀಟರ್ ಜೊತೆ. ಅಟ್ ಫಸ್ಟ್ ಪೀಟರ್ ಈಸ್ ಪೊಲೈಟ್ ಬಟ್ ಡಿಸ್ಟೆಂಟ್. ಪೀಟರ್ ಫಸ್ಟ್ ಏನು ಮಾಡ್ತಾನೆ, ತುಂಬ ಪೊಲೈಟಾಗಿ ಮಾತಾಡ್ತಾನೆ, ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಜರಿ ಹವೆವರ್ ಪುಷಸ್ ದಿ ಕಾನ್ವರ್ಸೇಷನ್ ಫಾರ್ವರ್ಡ್. ಬಟ್ ಜರಿ ಏನು ಮಾಡ್ತಿರ್ತಾನೆ, ಸೊ ಇಲ್ಲಿ ಪೀಟರ್ಗೆ ಒಬ್ಬ ಸ್ಟ್ರೇಂಜರ್ ಹತ್ರ ಮಾತಾಡೋದಕ್ಕೆ ಅಷ್ಟು ಇಷ್ಟ ಇಲ್ಲ. ಅವನು ಹೆಸಿಟೇಷನ್ಸ್ನ ತೋರಿಸ್ತಾ ಇರ್ತಾನೆ. ಹಿ ಡಸಂಟ್ ಟಾಕ್ ಟೂ ಮಚ್. ಓಕೆ, ಅವನ ಹತ್ರ ಜಾಸ್ತಿ ಮಾತಾಡಲ್ಲ. ಬಟ್ ಜರಿ ಏನು ಮಾಡ್ತಾನೆ ಅಂದರೆ, ಅವನಿಗೆ ಮಾತಾಡೋ ರೀತಿ ಮಾಡ್ತಾನೆ. ಹಿ ಪ್ರವೋಕ್ಸ್ ಹಿಮ್ಸ್ ಟು ಟಾಕ್. ಸೊ ಹಿ ಆಸ್ಕಿಂಗ್ ಇನ್ಕ್ರೀಸಿಂಗ್ ಪರ್ಸ್ನಲ್ ಆ್ಯಂಡ್ ಅನ್ಕಂಫರ್ಟಬಲ್ ಕ್ವಶನ್ಸ್. ಅವನಿಗೆ ಬರ್ತಾನೆ ಸ್ಟಾರ್ಟಿಂಗ್ನಲ್ಲೇ ಕ್ವಶನ್ಸ್ ಕೇಳೋದಕ್ಕೆ, ಪರ್ಸ್ನಲ್ ಕ್ವಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ವಿಚ್ ಮೇಕ್ಸ್ ಪೀಟರ್ ವೆರಿ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಕಾಂಟ್ರಾಸ್ಟಿಂಗ್ ಲೈಫ್ ಸ್ಟೈಲ್. ಸೊ ಇಲ್ಲಿ ಇಬ್ಬರು ಕ್ಯಾರೆಕ್ಟರ್ಸ್ ಒಂದು ಲೈಫ್ ಸ್ಟೈಲ್ ಏನಿದೆ, ತುಂಬ ಕಾಂಟ್ರಾಸ್ಟ್ ಇದೆ, ಅಂದರೆ ತುಂಬ ಡಿಫ್ರೆಂಟ್ ಇದ್ದಾರೆ. ಓಕೆ, ಜರಿ ಏನು ಮಾಡ್ತಾನೆ, ಪೀಟರ್ಗೆ ಫೋರ್ಸ್ ಮಾಡ್ತಾನೆ, ರಿವೀಲ್ ಡೀಟೇಲ್ಸ್. ಓಕೆ, ಅವ್ನ ಲೈಫ್ ಬಗ್ಗೆ ಹೇಳೋದಕ್ಕೆ ಅವನು ಕ್ವಶನ್ಸ್ ಕೇಳ್ತಾನೆ, ಅವನಿಗೆ ಪ್ರೊವೋಕ್ ಮಾಡ್ತಾನೆ ಹೇಳೋದಕ್ಕೆ. ಸೊ ಪ್ರಶ್ನೆ ಕೇಳ್ತಾ ಅವನಿಗೆ ಗೊತ್ತಾಗುತ್ತೆ ದ್ಯಾಟ್ ಪೀಟರ್ ವರ್ಕ್ಸ್ ಇನ್ ಎ ಪಬ್ಲಿಷಿಂಗ್ ಹೌಸಲ್ಲಿ ವರ್ಕ್ ಮಾಡ್ತಿದ್ದಾನೆ. ಓಕೆ, ಪಬ್ಲಿಷಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ವೈಫ್ ಇದ್ದಾಳೆ, 2 ಡಾಟರ್ಸ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಹಿ ಹ್ಯಾಸ್ ಸಮ್ ಪೆಟ್ಸ್ ಆಲ್ಸೋ ಆ್ಯಂಡ್ ಬರ್ಡ್ಸ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಹಿ ವಾಸ್ ಎ ಕಂಫರ್ಟಬಲ್ ಲೈಫನ್ನ ಲೀಡ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಜರಿ. ಸೊ ಇವಾಗ ಜರಿ ಹೇಳ್ತಾನೆ, ಸೊ ಜರಿ ಹ್ಯಾಸ್ ಸಮ್ ಓನ್ ಮಿಸರಬಲ್ ಲೈಫ್. ಸೊ ಇವನಿಗೆ ಪೀಟರ್ಗೆ ಫ್ಯಾಮಿಲಿ ಇದೆ. ಓಕೆ,
ಸೊ ಬಟ್ ಜರಿಗೆ ಯಾವುದೇ ರೀತಿ ಫ್ಯಾಮಿಲಿ ಇಲ್ಲ. ಸೊ ಹಿ ವಾಸ್ ಲಿವಿಂಗ್ ಮಿಸರಬಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾನೆ. ಹಿ ವಾಸ್ ಲಿವಿಂಗ್ ಅಲೋನ್ ಇನ್ ಅ ಸ್ಮಾಲ್ ರೂಮ್. ಓಕೆ, ಒಂದು ರೂಮಲ್ಲಿ ಬಾಡಿಗೆ ತೊಗೊಂಡಿರ್ತಾನೆ, ಆ ರೂಮಲ್ಲಿ ಒಬ್ಬನೇ ಇರ್ತಾನೆ. ಸೊ ಹಿ ಹ್ಯಾಸ್ ನೋ ಫ್ರೆಂಡ್ ಕ್ಲೋಸ್ ರಿಲೇಷನ್ಸ್, ಯಾವ ರಿಲೇಟಿವ್ಸ್ ಯಾರೂ ಕೂಡ ಇರಲ್ಲ. ಓಕೆ, ಸೊ ಹಿಸ್ ಲೈಫ್ ಇಸ್ ಫಿಲ್ಡ್ ವಿತ್ ಐಸೋಲೇಷನ್, ರಿಜೆಕ್ಷನ್ಸಿಂದ ತುಂಬಿರುತ್ತೆ ಅವ್ನ ಲೈಫ್. ಸೊ ಇವರಿಬ್ಬರಲ್ಲೂ ಸಹ ಈ ಕಾಂಟ್ರಾಕ್ಸ್ಟ್ ಅನ್ನು ನೋಡ್ಬೋದು, ಲೈಕ್ ದ ಡಿಫ್ರೆನ್ಸ್ ಲೈಫ್ ಸ್ಟೈಲ್. ಓಕೆ, ಅವ್ರ ಜೀವನ ಹೇಗೆ ಡಿಫ್ರೆಂಟ್ ಇದೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ದಿಸ್ ಕಾಂಟ್ರಾಕ್ಸ್ಟ್ ಹೈಲೈಟ್ಸ್ ದಿ ಸೋಷಿಯಲ್ ಇನ್ಇಕ್ವಾಲಿಟಿ ಆ್ಯಂಡ್ ಎಮೋಷನಲ್ ಡಿಸ್ಕನೆಕ್ಷನ್ಸ್. ಸೊ ಇಲ್ಲಿ ಸೋಷಿಯಲ್ ಇನ್ಇಕ್ವಾಲಿಟಿ ಅನ್ನೋದು ಇದೆ ಅನ್ನೋದು ಇಲ್ಲಿ ಈ ಕ್ಯಾರೆಕ್ಟರ್ಸ್ ಮೂಲಕ ಅಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಎಮೋಷ್ನಲಿ ಡಿಸ್ಕನೆಕ್ಟೆಡ್. ಸೊ ಒಬ್ಬನ ಹತ್ರ ಎಲ್ಲ ಇದ್ರೂ ಅವನು ಎಮೋಷ್ನಲಿ ಡಿಸ್ಕನೆಕ್ಟೆಡ್ ಇದ್ದಾನೆ. ಸೊ ಇನ್ನೊಬ್ರ ಹತ್ರ ಹಿ ಹ್ಯಾಸ್ ನಥಿಂಗ್. ಓಕೆ, ಸ್ಟಿಲ್ ಹಿ ಈಸ್ ನಾಟ್ ಹ್ಯಾಪಿ. ಸೊ ಅವನು ಸಹ ಏನು ಎಂಪ್ಟಿನೆಸ್ಸನ್ನು ಫೀಲ್ ಮಾಡ್ತಿದ್ದಾನೆ. ಸೊ ದೇ ಆರ್ ಲಿವಿಂಗ್ ಅ ಅಬ್ಸರ್ಡ್ ಲೈಫ್ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಜೆರಿ ಪರ್ಸ್ನಲ್ ಕ್ವಶನ್ಸ್ ಎಲ್ಲ ಕೇಳ್ಬಿಟ್ಟು ಪೀಟರ್ಸ್ಗೆ ಇವಾಗ ಅವ್ನ ಲೈಫ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಪೀಟರ್ ಸಮ್ ಕ್ಯೂರಿಯಾಸಿಟಿನ ಅವನು ತೋರಿಸ್ತಾನೆ, ಲೈಕ್ ವೈ ಹಿ ಹ್ಯಾಸ್ ಬೀನ್ ಟು ಝೂ, ಅಂದರೆ ಅವನು ಝೂಗೆ ಯಾಕೆ ಹೋಗ್ತಿದ್ದ, ಝೂ ಬಗ್ಗೆ ಏನು ಹೇಳಬೇಕು ಅಂತ ಇದ್ದಾನೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಪೀಟರ್ಗೆ. ಸೊ ಪೀಟರ್ ಅದಕ್ಕೋಸ್ಕರ ಕೇಳ್ತಾ ಇರ್ತಾನೆ, ಓಕೆ ನೀನು ಝೂ ಬಗ್ಗೆ ಹೇಳಬೇಕು ಅಂತ ಇದ್ದೆ ಅಲ್ವಾ, ಸೊ ಅದ್ರ ಬಗ್ಗೆ ಹೇಳು ಅಂತ ಜರಿಗೆ ಕೇಳ್ತಾನೆ. ಬಟ್ ಜರಿ ಏನು ಮಾಡ್ತಾನೆ ಅಂದರೆ ಒಂದು ಸ್ಟೋರೀಸ್ನ ಬಿಗಿನ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಡಾಗ್ ಬಗ್ಗೆ ಇರುತ್ತೆ, ಅದನ್ನು ಡಾಗ್ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಜರಿ ಅದನ್ನು ನರೇಟ್ ಮಾಡ್ತಾನೆ ಒಂದು ಸ್ಟೋರಿ. ಓಕೆ, ಸೊ ಜರಿ ಇರುವಂಥ ರೂಮ್ ಪಕ್ಕದಲ್ಲಿ ಅಥವಾ ಎದುರುಗಡೆ ಇನ್ ಫ್ರಂಟ್ ಆಫ್ ಹಿಸ್ ರೂಮ್ ದರ್ ಇಸ್ ಅ ಲೇಡಿ. ಸೊ ಶಿ ಹ್ಯಾಸ್ ಅನ್ ವಿವೇಷಿಯಸ್ ಡಾಗ್. ಒಂದು ಡಾಗ್ ಇರುತ್ತೆ ಅವಳ ಹತ್ರ. ಓಕೆ, ಶಿ ಹ್ಯಾಸ್ ಎ ಡಾಗ್. ಓಕೆ, ಅದು ತುಂಬ ಡೇಂಜರಸ್ ಡಾಗ್ ಅಂತ ಹೇಳ್ತಾನೆ. ಹಿ ಕಾಲ್ಸ್ ದಟ್ ಡಾಗ್ ಎಸ್ ಅ ಮಾನ್ಸ್ಟರ್ ಅಂತ ಅವನು ಕರೀತಾನೆ. ಓಕೆ, ಹಿ ಟ್ರೈಸ್ ಟು ಬಿ ಫ್ರೆಂಡ್ಲಿ ವಿತ್ ದ ಡಾಗ್. ಸೊ ಫೀಡಿಂಗ್ ಹಿಮ್ ಹ್ಯಾಂಬರ್ಗರ್ಸ್. ಸೊ ಅವನಿಗೆ ಬರ್ಗರ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ತುಂಬ ಫ್ರೆಂಡ್ಲಿ ಆಗೋದಕ್ಕೆ ಡಾಗ್ ಜೊತೆ ಅವನು ಕೇರ್ ಮತ್ತು ಕೈಂಡ್ನೆಸ್, ಲವ್ ಅದನ್ನು ತೋರಿಸ್ತಾನೆ ಡಾಗಿಗೆ. ಬಟ್ ಡಾಗ್ ಏನು ಮಾಡುತ್ತೆ, ಇನ್ಸ್ಟೆಡ್ ಆಫ್ ಅಪೋಸಿಟ್ ಆಗಿ ರಿಯಾಕ್ಷನ್ ಮಾಡುತ್ತೆ. ಸೊ ಈ ಪದೇ ಅವನಿಗೆ ತುಂಬ ಟಾರ್ಚರ್ ಮಾಡ್ತಾ ಇರುತ್ತೆ, ಕಡಿಯೋಕ್ಕೆ ಬರ್ತಾ ಇರುತ್ತೆ. ಸೊ ಇಟ್ ಈಸ್ ಬಾರ್ಕಿಂಗ್ ಅಟ್ ಹಿಮ್. ಸೊ ದಿಸ್ ಈಸ್ ವಾಟ್ ದ ಟೂ ಅಪೋಸಿಟ್ ರಿಯಾಕ್ಷನ್ಸನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಹಿ ಫೇಲ್ಸ್ ಟು ಕನೆಕ್ಟ್ ವಿತ್ ದ ಡಾಗ್. ಸೊ ಏನು ಇವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಡಾಗ್. ಸೊ ಹಿ ವಾಸ್ ಎಕ್ಸೆಪ್ಟಿಂಗ್ ದ ಡಾಗ್ ಶುಡ್ ಬಿ ವೆರಿ ಕೈಂಡ್ ಟು ಹಿಮ್, ಬಟ್ ಡಾಗ್ ಈಸ್ ರಿಯಾಕ್ಟಿಂಗ್ ಆಪೋಸಿಟ್ಲಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅವನಿಗೆ ತುಂಬ ಬೇಜಾರಾಗ್ಬಿಟ್ಟು ಆ ಡಾಗ್ ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಅದಕ್ಕೋಸ್ಕರ ಬೇಜಾರಾಗಿ ಏನು ಮಾಡಿಬಿಡ್ತಾನೆ ಅವನು, ಆ ಹ್ಯಾಂಬರ್ಗರಲ್ಲಿ ಪಾಯ್ಸನ್ ಹಾಕಿ ಡಾಗಿಗೆ ಕೊಟ್ಬಿಡ್ತಾನೆ. ಬಟ್ ಇವೆನ್ಚುಲಿ ಏನಾಗುತ್ತೆ ಅಂದರೆ ಆ ಡಾಗ್ ಸಾಯೋದಿಲ್ಲ. ಸೊ ಇವನ ಆ್ಯಕ್ಷನ್ ಏನಿರುತ್ತೆ ಅನ್ಸಕ್ಸಸ್ಫುಲ್ ಆಗುತ್ತೆ, ಆ ಡಾಗ್ ಸಾಯೋದಿಲ್ಲ, ಸರ್ವೈವ್ ಆಗುತ್ತೆ. ಸೊ ಸಮ್ ಇಲ್ನೆಸ್ ಆಗುತ್ತೆ, ಅನಾರೋಗ್ಯ ಆಗುತ್ತೆ ಅಷ್ಟೇ. ಸೊ ಫೈನಲಿ ಜರಿ ರೀಚ್ ಅ ಸ್ಟ್ರೇಂಜ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಡಾಗ್. ಸೊ ಆ ಡಾಗಿಂದ ಅವನು ತುಂಬ ಇಂಪಾರ್ಟೆಂಟ್ ಲೈಫ್ ಲೆಸನನ್ನು ಕಲಿತಾ ಹೋಗ್ತಾನೆ. ಅಂದರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ, ನಾವು ಎಷ್ಟೇ ಕೈಂಡ್ನೆಸ್ ತೋರಿಸಿದ್ರೂ ನಮಗೆ ರಿಟರ್ನ್ ಅದೇ ಸಿಗುತ್ತೆ ಅನ್ನೋದು ತಪ್ಪು ಅಂತ ಅವನು ತಿಳ್ಕೊಂಡು ಹೋಗ್ತಾನೆ. ಸೊ ದಿಸ್ ಇಸ್ ಸೊಸೈಟಿ ಈಸ್ ನಾಟ್ ಲೈಕ್ ದಟ್ ಅಂತ ಅವನು ಅರ್ಥ ಮಾಡ್ಕೊತಾನೆ. ಸೊ ಇವನೇನು ಅಕ್ಸೆಪ್ಟ್ ಮಾಡ್ತಿದ್ದಾನೆ, ಸೊ ಲವ್ ಆ್ಯಂಡ್ ಕೈಂಡ್ನೆಸ್ ಅದು ಅವನಿಗೆ ಸಿಗಲ್ಲ ಅಂತ ಅವನಿಗೆ ಗೊತ್ತಾಗ್ತಾ ಇದೆ. ಸೊ ಹಿ ಸೇಸ್ ದಟ್ ದೇ ನೈದರ್ ಲವ್ ನಾರ್ ಹೇಟ್ ಈಚ್ ಅದರ್, ದೇ ಸಿಂಪ್ಲಿ ಕೋ ಎಕ್ಸಿಸ್ಟ್. ಸೊ ಅವನು ಒಂದು ವಿಷಯ ಅವನು ತಿಳ್ಕೊತಾನೆ ಅಂದರೆ, ಸೊ ಫೈನಲಿ ಯಾವಾಗ ಆ ಡಾಗ್ ರಿಕವರ್ ಆಗುತ್ತೆ, ಸೊ ಡಾಗ್ ವಾಸ್ ವೆರಿ ಕ್ವೈಟ್. ಡಾಗ್ಸ್ ರಿಯಾಕ್ಷನ್ ಹ್ಯಾಸ್ ಬೀನ್ ಚೇಂಜ್ಡ್. ಓಕೆ, ಸೊ ಅದು ಸೈಲೆಂಟ್ ಆಗಿರುತ್ತೆ, ಅದೇನೋ ಇವನಿಗೆ ಮಾಡಲ್ಲ, ಜಸ್ಟ್ ಅದನ್ನು ಡಾಗ್ ಏನು ಮಾಡ್ತಿರುತ್ತೆ ಅವನಿಗೆ ನೋಡ್ತಾನೆ ಇರುತ್ತೆ ಅಷ್ಟೇ. ಸೊ ಇಟ್ ಡಸಂಟ್ ರಿಯಾಕ್ಟೆಡ್. ಸೊ ಫೈನಲಿ ಇವನಿಗೆ ಅರ್ಥ ಆಗುತ್ತೆ, ಸೊ ದೇ ನೈದರ್ ಲವ್ ಆರ್ ನಾಟ್ ಹೇಟ್ ಈಚ್ ಅದರ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಸೊ ನಾವು ಸುಮ್ಮನೆ ಎಕ್ಸಿಸ್ಟ್ ಆಗ್ತಾ ಇದ್ದೀವಿ, ಸುಮ್ಮನೆ ಬದುಕ್ತಾ ಇದ್ದೀವಿ ಅಷ್ಟೇ ಅಂತ ಅವನು ತಿಳ್ಕೊಳ್ತಾ ಇದ್ದಾನೆ. ಸೊ ದಿಸ್ ಸ್ಟೋರಿ ಏನು ಡಾಗ್ ಎಪಿಸೋಡ್ ಅನ್ನೋದು ಸಿಂಬಲೈಸ್ ಮಾಡುತ್ತೆ ಜರೀಸ್ ಫೇಲ್ಡ್ ಅಟೆಂಪ್ಟ್ಸ್ ಟು ಕನೆಕ್ಟ್ ವಿತ್ ಅದರ್ಸ್. ಸೊ ಬೇರೆಯವ್ರ ಜೊತೆ ಅವನು ಬೆರೆಯೋದಕ್ಕೆ ತುಂಬ ಟ್ರೈ ಮಾಡ್ತಾನೆ, ಆದರೆ ಅವನಿಗೆ ಅದು ಸಕ್ಸಸ್ ಆಗಲ್ಲ. ದ ಐಡಿಯಾ ದಟ್ ಈವನ್ ಹಾಸ್ಟಿಲಿಟಿ ಈಸ್ ಬೆಟರ್ ದ್ಯಾನ್ ಇಂಡಿಫರೆನ್ಸ್. ಸೊ ಹಾಸ್ಟಿಲಿಟಿ ಅಂತ ಹೇಳಿದರೆ ಹೇಟ್ರೆಡ್ನೆಸ್ ಅಂತ ಏನು ಹೇಳ್ತೀವಿ, ಅದು ಬೆಟರ್ ಇರುತ್ತೆ ದ್ಯಾನ್ ಇಂಡಿಫರೆನ್ಸ್ ಅಂತ ಹೇಳಿದ್ರೆ, ಸೊ ಯಾವುದೇ ಇಂಟ್ರೆಸ್ಟ್ ತೋರಿಸ್ದೇ ಇರೋದು. ಸೊ ಇವಾಗ ಇಬ್ಬರು ವ್ಯಕ್ತಿ ಪರಿಚಯ ಇದ್ದಾರೆ ಅಂತ ಹೇಳಿದ್ರು, ಸೊ ಪರಿಚಯ ಇಲ್ಲ ಏನೋ ಆ ರೀತಿ ಬಿಹೇವ್ ಮಾಡ್ತಾರಲ್ಲ, ಸೊ ದಿಸ್ ಈಸ್ ಇಂಡಿಫರೆನ್ಸ್. ಸೊ ಅವನು ಹೇಳ್ತಾನೆ ಹಾಸ್ಟಿಲಿಟಿ ಈಸ್ ಬೆಟರ್ ದ್ಯಾನ್ ಇಂಡಿಫರೆನ್ಸ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ದ ಜರಿ ಲರ್ನ್ಸ್ ದ್ಯಾಟ್ ಹೌ ದ ಲೈಫ್ ಈಸ್ ವೆರಿ ಅಬ್ಸರ್ಡ್ ಅನ್ನೋದು ಇಲ್ಲಿ ಅವನು ಕಲಿತಾ ಹೋಗ್ತಾನೆ. ಸೊ ಜರಿ ನೆಕ್ಸ್ಟ್ ಏನಾಗುತ್ತೆ, ಎಮೋಷ್ನಲ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಜರಿ ಎಲ್ಲ ಅವ್ನ ಲೈಫ್ ಸ್ಟೋರಿನ ಅಥವಾ ಅವ್ನ ಲೈಫ್ ಎಕ್ಸ್ಪೀರಿಯನ್ಸ್ನ ಅವ್ನ ಲೈಫಲ್ಲಿ ಏನೇನಾಗಿದೆ ಅದನ್ನೆಲ್ಲ ಪೀಟರ್ಗೆ ಹೇಳ್ತಾ ಇರ್ತಾನೆ. ಸೊ ಅವನು ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾ ಇರ್ತಾನೆ. ಸೊ ಜರಿ ಎಕ್ಸ್ಪೆಕ್ಟ್ ಏನು ಮಾಡ್ತಿದ್ದಾನೆ ಅಂದರೆ, ನಿರೀಕ್ಷೆ ಮಾಡ್ತಾ ಇದ್ದಾನೆ ಪೀಟರ್ ಅದಕ್ಕೆ ಕನೆಕ್ಟ್ ಆಗಲಿ ಅನ್ನೋದು ಅವ್ನ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಪೀಟರ್ಗೆ ಏನು ಅನಿಸ್ತಾ ಇರೋದು, ಸಮಥಿಂಗ್ ಹಿ ಫೀಲ್ ವೆರಿ ಪ್ಯಾಸಿವ್. ಓಕೆ, ಆ್ಯಂಡ್ ಹಿ ವಾಸ್ ವೆರಿ ಅನ್ಕಂಫರ್ಟಬಲ್. ಅವನಿಗೆ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ. ಸೊ ಕಾನ್ವರ್ಸೇಷನ್ ಮಧ್ಯಾಹ್ನ ಹೋಗಬೇಕು ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಆದರೆ ಜರಿ ಏನು ಮಾಡ್ತಾ ಇರ್ತಾನೆ, ಅವನಿಗೆ
ಆ ಇಂಟ್ರೆಸ್ಟ್ ಅವನಿಗೆ ಮೇಂಟೈನ್ ಮಾಡ್ತಿರ್ತಾನೆ, ಅವನಿಗೆ ಕ್ಯೂರಿಯಾಸಿಟಿ ಮಾಡ್ತಾ ಇರ್ತಾನೆ, ಕ್ಯೂರಿಯಸ್ ಮಾಡ್ತಾ ಇರ್ತಾನೆ, ಅವನು ಕ್ವಶನ್ಸ್ ಕೇಳ್ತಾ ಇರ್ತಾನೆ, ಅವ್ನು ಸ್ಟೋರಿ ಹೇಳ್ತಾ ಹೋಗ್ತಾ ಇರ್ತಾನೆ. ಸೊ ಪೀಟರ್ಗೆ ಒಂದೇ ವಿಷಯ, ಝೂ ಅಲ್ಲಿ ಏನಾಗಿದೆ. ಸೊ ಹಿ ವಾಸ್ ಟೆಲಿಂಗ್ ಐ ಹ್ಯಾವ್ ಬೀನ್ ಟು ಝೂ ಅಂತ ಹೇಳ್ತಿದ್ನಲ್ವಾ. ಸೊ ಆ ಝೂ ಅಲ್ಲಿ ಏನಾಯಿತು ಅನ್ನೋದೇ ಅವನಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದು ತಿಳ್ಕೊಳ್ಬೇಕು ಅಂತ ಅವನು ಸಹ ವೇಟ್ ಮಾಡ್ತಾನೆ ಇರ್ತಾನೆ. ಸೊ ಪೀಟರ್ ಗ್ರೋಸ್ ಇನ್ಕ್ರೀಸಿಂಗ್ಲಿ ಅನ್ಕಂಫರ್ಟಬಲ್. ಸೊ ಈ ಕಾನ್ವರ್ಸೇಷನಿಂದ ಅವನಿಗೆ ಪೀಟರ್ಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ. ಸೊ ಟ್ರೈ ಟು ಲೀವ್, ಅವನು ಕೊನೆಗೂ ಹೋಗೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಜೆರಿ ಅವನಿಗೆ ಸ್ಟಾಪ್ ಮಾಡ್ತಾನೆ. ಅವ್ನ ಸ್ಟೋರೀಸನ್ನು ಹೇಳ್ತಾ, ಅವನಿಗೆ ಕ್ವಶನ್ಸನ್ನು ಕೇಳ್ತಾ, ಅವನಿಗೆ ಅಲ್ಲೇ ಇರೋ ಹಾಗೆ ಮಾಡ್ತಾ ಇರ್ತಾನೆ. ಸೊ ಫೈನಲಿ ಮಾತಾಡ್ತಾ ಇರಬೇಕಾದ್ರೆ ಜೆರಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತುಂಬ ಇರಿಟೇಷನ್ ಮಾಡಿಬಿಡ್ತಾನೆ ಪೀಟರ್ಗೆ. ಓಕೆ, ಸೊ ಪೀಟರ್ ಪಕ್ಕಕ್ಕೆ ಬಂದು ಕುತ್ಕೊಂಡ್ಬಿಡ್ತಾನೆ. ಮತ್ತು ಪೀಟರ್ ಪಕ್ಕ ಬಂದು ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಪೀಟರ್ಗೆ ಹೇಳ್ತಾ ಇರ್ತಾನೆ, ಈ ಬೆಂಚನ್ನು ಬಿಟ್ಕೊಡು ನನಗೆ ಅಂತ ಅವನು ಕೇಳ್ತಾ ಇರ್ತಾನೆ. ಸೊ ಎಷ್ಟು ಸಿಟ್ಟು ತರಿಸ್ತಾನೆ, ಎಷ್ಟು ಇರಿಟೇಷನ್ ಮಾಡ್ತಾ ಇರ್ತಾನೆ ಪೀಟರ್ಗೆ ಅಂತ ಹೇಳಿದರೆ, ಸೊ ಹಿ ವಾಂಟ್ಸ್ ಟು ಫೈಟ್ ವಿತ್ ಪೀಟರ್. ಓಕೆ, ಆ ಬೆಂಚಿಗೋಸ್ಕರ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು. ಓಕೆ, ವಾಟ್ ಸ್ಟಾರ್ಟೆಡ್ ಇಸ್ ಅ ಟ್ರಿವಿಯಲ್ ಇಶ್ಯೂ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನು ಕಾನ್ವರ್ಸೇಷನ್ ಯಾವ ರೀತಿ ಆಯಿತು, ಎಂಡ್ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಿ ಇಲ್ಲಿ. ಸೊ ಟ್ರಿವಿಯಲ್ ಇಶ್ಯೂಸ್, ಸಿಂಪಲ್ ಥಿಂಗ್ಸಿಗೆ ಅವರು ಒಂದು ಬೆಂಚಿಗೋಸ್ಕರ ಅವರು ಜಗಳ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ಅ ಟ್ರಿವಿಯಲ್ ಇಶ್ಯೂ. ಓಕೆ, ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ಸೀರಿಯಸ್ ಕಾನ್ಫ್ಲಿಕ್ಟ್ ಆಗುತ್ತೆ. ಜೆರಿ ಪ್ರೊವೋಕ್ಸ್ ಪೀಟರ್, ಹಿ ಇನ್ಸಲ್ಟ್ಸ್ ಆ್ಯಂಡ್ ಪ್ರೆಷರ್ ಹಿಮ್ ಟು. ಸೊ ತುಂಬ ಇನ್ಸಲ್ಟ್ ಮಾಡ್ತಾನೆ ಜೆರಿ, ಪೀಟರ್ಗೆ ತುಂಬ ಇನ್ಸಲ್ಟ್ ಮಾಡ್ತಾನೆ, ಪ್ರೆಷರೈಸ್ ಮಾಡ್ತಾನೆ. ಆ್ಯಂಡ್ ಹಿ ಥ್ರೂ ಎ ನೈಫ್ ಟು ಪೀಟರ್. ಒಂದು ನೈಫನ್ನು ತೊಗೊಂಡ್ಬಿಟ್ಟು ಪೀಟರ್ ಹತ್ರ ಎಸ್ಬಿಡ್ತಾನೆ. ಆ್ಯಂಡ್ ಪೀಟರ್ ವಾಸ್ ವೆರಿ ಫ್ರೈಟನ್ ಅಂತ ಹೇಳಿದ್ರೆ ತುಂಬ ಭಯ ಆಗುತ್ತೆ ಅವನಿಗೆ, ಮತ್ತು ಸಿಟ್ಟು ಬರ್ತಾ ಇರುತ್ತೆ. ಆ್ಯಂಡ್ ಹಿ ಹೋಲ್ಡ್ಸ್ ಎ ನೈಫ್ ಇನ್ ಡಿಫೆನ್ಸ್. ಅವನಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವನು ನೈಫನ್ನು ಇಟ್ಕೊಂಡಿರ್ತಾನೆ. ಸೊ ಹಿ ವಾಸ್ ವೆರಿ ಅಫ್ರೇಡ್ ಆಫ್ ದ್ಯಾಟ್ ಮೂಮೆಂಟ್. ನೆಕ್ಸ್ಟ್ ಏನಾಗುತ್ತೆ, ದ ಟ್ರಾಜಿಕ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ದ ಕ್ಲೈಮ್ಯಾಕ್ಸ್ ಏನಾಗಿರುತ್ತೆ, ದ ಪ್ಲೇ ಎಂಡ್ ಆಗುತ್ತೆ, ಟ್ರಾಜಿಕಲಿ ಎಂಡ್ ಆಗುತ್ತೆ. ಸೊ ಶಾಕಿಂಗ್ ಮೂಮೆಂಟ್, ಜೆರಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ಜೆರಿ ರಶಸ್ ಆನ್ ಟು ದ ನೈಫ್. ಏನು ನೈಫು ಪೀಟರ್ ಇಟ್ಕೊಂಡಿರ್ತಾನೆ, ಅದ್ರ ಮೇಲೆ ಬಿದ್ದುಬಿಡ್ತಾನೆ. ಓಕೆ, ಹಿ ಜಂಪ್ಸ್ ಆನ್ ದ ನೈಫ್ ಆ್ಯಂಡ್ ಹಿ ಡೈಸ್. ಆ್ಯಸ್ ಹಿ ಡೈಸ್, ಸೊ ಸಾಯ್ಬೇಕಾದ್ರೆ ಅವನು ಜೆರಿ ಹೇಳ್ತಾನೆ, ಥ್ಯಾಂಕ್ಸ್ ಹೇಳ್ತಾನೆ ಪೀಟರ್ಗೆ. ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದಾನೆ ಅಂದರೆ ಅವನು ಲೈಫಲ್ಲಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದ. ಸೊ ಹಿ ವಾಸ್ ಕಮಿಟಿಂಗ್ ಸೂಸೈಡ್, ಬಟ್ ಹಿ ವಾಸ್ ಅನ್ಸಕ್ಸಸ್ಫುಲ್. ಸೊ ಅಷ್ಟು ಲೈಫಲ್ಲಿ ಅವನು ಬೇಸರ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅವನು ಫೈನಲಿ ಥ್ರೂ ಪೀಟರ್ ಇಂದ ಏನಾಗುತ್ತೆ, ಪೀಟರ್ ಸಹಾಯದಿಂದ ಅವನು ಸಾಯ್ತಾನೆ. ಸೊ ಅದಕ್ಕೆ ಜೆರಿ ಹೇಳ್ತಾನೆ ಪೀಟರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಹಿ ಫೈನಲಿ ಅಚೀವ್ ವಾಟ್ ಹಿ ವಾಂಟೆಡ್. ಸೊ ಅದೇ ಉದ್ದೇಶದಿಂದ ಅವನು ಪೀಟರ್ಗೆ ಮಾತಾಡಿಸೋದಕ್ಕೆ ಆ ಪಾರ್ಕಲ್ಲಿ ಬಂದಿರ್ತಾನೆ. ಓಕೆ, ಎ ರಿಯಲ್ ಇಂಟೆನ್ಸ್ ಹ್ಯೂಮನ್ ಇಂಟರಾಕ್ಷನ್ ಮೂಮೆಂಟ್ ಆಫ್ ಜೆನ್ವಿನ್ ಎಮೋಷನಲ್ ಕನೆಕ್ಷನ್. ಸೊ ಅಲ್ಲಿ ಒಂದು ನಿಜವಾದ ಎಮೋಷನಲ್ ಕನೆಕ್ಷನ್ನ ನೋಡ್ಬೋದು. ಒಂದು ಸ್ಟ್ರೇಂಜರ್ ಪೀಟರ್ ಆಗಿರ್ತಾನೆ, ಆ್ಯಂಡ್ ಪೀಟರ್ಸ್ ಫೀಲ್ಸ್ ವೆರಿ ಸಾರಿ ಫಾರ್ ದ ಲೈಫ್ ಆಫ್ ಜೆರಿ. ಅಲ್ಲಿ ಒಂದು ಎಮೋಷನಲ್ ಕನೆಕ್ಷನ್ ಇಬ್ಬರು ಮಧ್ಯದಲ್ಲಿ ನಾವು ನೋಡ್ತಾ ಹೋಗ್ಬೋದು. ದ ಎಂಡಿಂಗ್, ಜೆರಿ ಡೈಸ್ ಆನ್ ದಿ ಬೆಂಚ್. ಫೈನಲಿ ಜೆರಿ ಏನು ಮಾಡ್ತಾನೆ, ಆ ಬೆಂಚಿಗೆ ಇಬ್ಬರು ಜಗಳ ಆಡ್ತಿರ್ತಾನೆ. ಫೈನಲಿ ಜೆರಿ ಆ ಬೆಂಚಲ್ಲೇ ಸಾಯ್ತಾನೆ. ಪೀಟರ್ ಈಸ್ ಲೆಫ್ಟ್ ಶಾಕ್. ಪೀಟರ್ ಶಾಕ್ ಆಗಿಬಿಡ್ತಾನೆ. ಆ್ಯಂಡ್ ಜೆರಿ ಒಂದೇ ಮಾತು ಹೇಳ್ತಾನೆ ಅವನಿಗೆ ಸಾಯ್ಬೇಕಾದ್ರೆ, ಪೀಟರ್ ಇಲ್ಲಿಂದ ಹೋಗಿಬಿಡು, ಪೊಲೀಸ್ ಯಾವುದೇ ಟೈಮ್ ಬರಬಹುದು, ಸೊ ಯು ಶುಡ್ ಲೀವ್ ದಿಸ್ ಪ್ಲೇಸ್ ಅಂತಾನೆ ಅವನಿಗೆ ಹೇಳ್ತಾ ಇರ್ತಾನೆ. ಆ್ಯಂಡ್ ಪೀಟರ್ ಈಸ್ ಲೆಫ್ಟ್ ಶಾಕ್ಡ್, ಗಿಲ್ಟಿ ಆ್ಯಂಡ್ ಟ್ರಾನ್ಸ್ಫೋರ್ಡ್. ಇದೇನಾಯಿತು ಅಂತ ಅವನಿಗೆ ಅರ್ಥನೇ ಆಗ್ತಾ ಇರಲ್ಲ, ಅಷ್ಟು ಶಾಕಲ್ಲಿ ಇರ್ತಾನೆ. ಹಿ ರನ್ಸ್ ಅವೇ. ಫೈನಲಿ ಅವನು ಅಲ್ಲಿಂದ ಹೋಗಿಬಿಡ್ತಾನೆ. ಅಬಾಂಡಿಂಗ್ ದ ಬೆಂಚ್, ಆ ಬೆಂಚನ್ನ ಅಲ್ಲೇ ಬಿಟ್ಟು ಹೋಗಿಬಿಡ್ತಾನೆ. ಸೊ ನೋಡಿ ಯಾವ ರೀತಿ ಅವರು ಒಂದು ಬೆಂಚಿಗೋಸ್ಕರ ಜಗಳ ಆಡಿದರು. ಫೈನಲಿ ಆ ಬೆಂಚ್ ಜರಿಗೂ ಸಿಗಲ್ಲ, ಮತ್ತು ಇಲ್ಲಿ ಪೀಟರ್ಗೂ ಸಿಗಲ್ಲ. ಜೆರಿ ಫೈನಲಿ ಆ ಬೆಂಚ್ ಸಿಕ್ತು ಅಂತ ಅನಿಸುತ್ತೆ ಅವನು, ಬಟ್ ಅವನು ಜೀವಂತಾನೇ ಇರಲ್ಲ. ಅವನು ಆ ಬೆಂಚ್ ಮೇಲೆ ಕೂರಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ಅವ್ನು ಜೀವಂತಾನೇ ಇರಲ್ಲ ಅನ್ನೋದು ಇಲ್ಲಿ ಹೇಳ್ಬೋದು. ಸೊ ಇದೇ ರೀತಿ ಮನುಷ್ಯರು ಚಿಕ್ಕ ವಿಷಯಕ್ಕಾಗಿರಲಿ, ಒಂದು ಮೆಟೀರಿಯಲ್ ಥಿಂಗ್ಸಿಗೋಸ್ಕರ ಯಾವ ರೀತಿ ಜಗಳ ಆಡ್ತಾರೆ ಅನ್ನೋದು ಈ ಪ್ಲೇ ಮೂಲಕ ನಾವು ತಿಳ್ಕೊಳ್ಬೋದು. ಸೊ ದಿಸ್ ಬೆಂಚ್ ಸಿಂಬಲೈಸ್ ಮಾಡುತ್ತೆ. ಸೊ ಬೆಂಚ್ ಸಿಂಬಲೈಸಸ್ ಡಿಸ್ಟ್ರಕ್ಷನ್ ಆಫ್ ಹಿಸ್ ಕಂಫರ್ಟಬಲ್ ಆ್ಯಂಡ್ ಎಮೋಷ್ನಲ್ ಡಿಟ್ಯಾಚ್ಡ್ ಲೈಫ್. ಫೈನಲಿ ಏನಾಗ್ತಾ ಇದೆ ಅಂದರೆ, ಸೊ ಅದು ಒಂದು ಎಮೋಷ್ನಲಿ ಡಿಟ್ಯಾಚ್ಡ್ ಲೈಫಿಂದ ಅವನಿಗೆ ಬಿಡುಗಡೆ ಸಿಕ್ತು ಅನ್ನೋದು ಇಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಹೌ ದ ಪ್ಲೇ ಹ್ಯಾಸ್ ಎಂಡೆಡ್ ಹಿಯರ್. ಸೊ ಫೈನಲಿ ಏನು ಅವನು ಝೂ ಬಗ್ಗೆ ಹೇಳ್ತಾ ಇರ್ತಾನೆ ಅಲ್ವಾ, ಐ ಹ್ಯಾವ್ ಬೀನ್ ಟು ದ ಝೂ ಅಂತ ಹೇಳಿರ್ತಾನೆ. ಸಾಯ್ಬೇಕಾದ್ರೆ ಒಂದು ಹೇಳ್ತಾನೆ ಅವನು ಏನಂತ ಹೇಳಿದ್ರೆ, ನೀನು ಝೂ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದೆ ಅಲ್ವಾ, ನಾಳೆ ಟಿವಿಯಲ್ಲಿ, ನಾಳೆ ನ್ಯೂಸ್ ಪೇಪರಲ್ಲಿ ನೀನು ಓದ್ತೀಯಾ ಏನಾಯಿತು ಅಂತ ಹೇಳಿದ್ರೆ, ಝೂ ಅಲ್ಲಿ ಜೆರಿ ಅನ್ನೋ ಒಂದು ವ್ಯಕ್ತಿ ಸತ್ತೋದ ಅಂತ ಇಲ್ಲಿ ನ್ಯೂಸಲ್ಲಿ ನೋಡ್ತೀಯಾ. ಸೊ ದಿಸ್ ಈಸ್ ವಾಟ್ ಆ ಝೂ ಸ್ಟೋರಿಯಲ್ಲಿ ಏನಾಯಿತು ಅಂತ ಇದೆ. ಸೊ ಇದೇ ಸ್ಟೋರಿ ನಡೆದಿರೋದು ಅನ್ನೋದು ನಾಳೆ ನೀನು ನ್ಯೂಸಲ್ಲಿ ನೋಡ್ತೀಯಾ. ಸೊ ಇಲ್ಲಿ ಈ ರೀತಿ ಅವನು ಝೂ ಸ್ಟೋರಿ ಏನಿದೆ ಈ ಇಬ್ಬರು ಕ್ಯಾರೆಕ್ಟರ್ ಬಗ್ಗೆ ಆಗಿರುತ್ತೆ. ಸೊ ಫೈನಲಿ ಸಾಯ್ಬೇಕಾದ್ರೆ ಅವನು ರಿವೀಲ್ ಮಾಡಿ ಸಾಯ್ತಾನೆ. ಅಂದರೆ ಝೂ ಸ್ಟೋರಿ ಏನು ಅಂತ, ಅಲ್ಲಿ ನಡೆದಿದ್ದೇನು, ಸೊ ಏನು ಇವಾಗ ಘಟನೆ ನಡೆದಿದೆ ಅದೇ ಝೂ ಸ್ಟೋರಿಯಲ್ಲಿ ನಡೆದಿರೋದು ಅಂತ ಹೇಳಿ ಅವನು ಫೈನಲಿ ಸಾಯ್ತಾನೆ. ಸೊ ಹಾಗಾದರೆ ಬನ್ನಿ ಮೇಜರ್ ಥೀಮ್ಸ್. ಓಕೆ, ಈ ಪ್ಲೇಯಲ್ಲಿ ಏನೇನು ಥೀಮ್ಸ್ ಇದೆ ಅನ್ನೋದನ್ನು ನಾವು ನೋಡೋಣ. ಸೊ ದ ಫಸ್ಟ್ ಈಸ್ ಐಸೋಲೇಷನ್ ಆ್ಯಂಡ್ ಲೋನ್ಲಿನೆಸ್ ಅಂತ ಹೇಳ್ಬೋದು. ಇಬ್ಬರು ಸಹ ಐಸೋಲೇಟೆಡ್ ಲೈಫನ್ನು ಲೀಡ್ ಮಾಡ್ತಿದ್ದಾರೆ. ಆ್ಯಂಡ್
ಲೋನ್ಲಿನೆಸ್ ಇರುತ್ತೆ. ಬೋತ್ ಮೆನ್ ಆರ್ ಲೋನ್ಲಿ ಇನ್ ಡಿಫ್ರೆಂಟ್ ವೇ. ಅಂದರೆ ಡಿಫ್ರೆಂಟ್ ಅಂದರೆ ಇಬ್ಬರು ಸಹ ಒಂಟಿತನನ ಫೇಸ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಫೇಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್, ಅವರಲ್ಲಿ ಕಮ್ಯುನಿಕೇಷನ್ ಇರಲ್ಲ. ಪೀಪಲ್ ಫೇಲ್ ಟು ಟ್ರೂಲಿ ಅಂಡರ್ಸ್ಟ್ಯಾಂಡ್ ಈಚರ್. ಒಬ್ಬರಿಗೆ ಒಬ್ಬರು ಅರ್ಥ ಮಾಡ್ಕೊಳಲ್ಲ. ದಿ ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅನ್ನೋದು ನೋಡ್ಬೋದು. ಕ್ಲಾಸ್ ಡಿವಿಷನ್ ಅನ್ನೋದಿರುತ್ತೆ, ಒಂದು ಲೈಕ್ ಮಿಡಲ್ ಕ್ಲಾಸ್, ಲೋಯರ್ ಕ್ಲಾಸ್ ಅನ್ನುವಂಥ ಒಂದು ಲೈಫ್ ಇರುತ್ತೆ. ನೆಕ್ಸ್ಟ್ ಸರ್ಚ್ ಫಾರ್ ಮೀನಿಂಗ್, ಲೈಫಿನ ನಿಜವಾದ ಜೀವನದ ಅರ್ಥನ ತಿಳ್ಕೊಳ್ಳೋದಕ್ಕೆ ಇಬ್ಬರು ಸಹ ಟ್ರೈ ಮಾಡ್ತಾ ಇರ್ತಾರೆ ಅನ್ನೋದು. ಸೊ ಜೆರಿ ಡೆಸ್ಪರೇಟ್ ನೀಡ್ ಫಾರ್ ಕನೆಕ್ಷನ್ಸ್. ಓಕೆ, ಸೊ ಅವನಿಗೆ ಎಮೋಷನಲ್ ಕನೆಕ್ಷನ್ಸ್ ಬೇಕಾಗಿರುತ್ತೆ, ಬಟ್ ಅವನಿಗೆ ಆ ಎಮೋಷನಲ್ ಕನೆಕ್ಷನ್ಸ್ ಸಿಗಲ್ಲ. ನೆಕ್ಸ್ಟ್ ವೈಲೆನ್ಸನ್ನು ನೋಡ್ಬೋದು. ಓಕೆ, ದಿಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿಸ್ ಪ್ಲೇ. ಒಂದು ಬ್ಯೂಟಿಫುಲಿ ಅಬ್ಸರ್ಡಿಟಿ ಅನ್ನೋದು, ಒಂದು ಅಬ್ಸರ್ಡ್ ಥಿಯೇಟರ್ ಯಾವ ರೀತಿ ಇರುತ್ತೆ ಅನ್ನೋದು ಈ ಪ್ಲೇ ಮೂಲಕ ನಾವು ತಿಳ್ಕೊಳ್ಬೋದು. ಸೊ ದಿಸ್ ವಾಸ್ ಬ್ಯೂಟಿಫುಲಿ ರಿಟರ್ನ್ ವಿಚ್ ಕ್ಲಿಯರ್ಲಿ ಸೇಸ್ ದ ಮೀನಿಂಗ್ಲೆಸ್ ಆಫ್ ಲೈಫ್ ಆ್ಯಂಡ್ ಮೀನಿಂಗ್ಲೆಸ್ ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅನ್ನೋದು ತುಂಬ ರೈಟರ್ ಕ್ಲಿಯರ್ಲಿ ಇಲ್ಲಿ ಈ ಪ್ಲೇ ಮೂಲಕ ಹೇಳಿದ್ದಾರೆ.